ಸೊನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅಪಾಯ ಮಟ್ಟಕ್ಕೆ ತಲುಪಿದೆ. ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಸೊನ್ನ ಗ್ರಾಮದಲ್ಲಿ ಇಂದು ಅಥವಾ ನಾಳೆ ಬೀಳುವ ಮಟ್ಟಕ್ಕೆ ತಲುಪಿದೆ. ಸೊನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹಲವು ದಿನಗಳಿಂದ ಕಟ್ಟಡ ಶಿಥಿಲಗೊಂಡಿದೆ. ಮೇಲ್ಛಾವಣಿ ಉದುರು ಬೀಳ್ತಾ ಇದೆ. ಹಲವು ದಿನಗಳಿಂದ ಮೇಲ್ಛಾವಣಿ ಉದುರು ಬೀಳ್ತಾ ಇದೆ, ಆದರೂ ಕೂಡ ಇದರ ಒಂದು ರಿಪೇರಿ ಇಲ್ಲ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಸೊನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ದುಸ್ಥಿತಿ ಇದಾಗಿದೆ. ಸೊನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಪಾಯ ಸೃಷ್ಟಿಯಾಗುವಂತಿದೆ. ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಅಥವಾ ನಾಳೆ ಬೀಳುವ ಮಟ್ಟಕ್ಕೆ ತಲುಪಿದೆ ಸೊನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ. ಹಲವು ದಿನಗಳಿಂದ ಕಟ್ಟಡ ಶಿಥಿಲಗೊಂಡಿದೆ. ಕಟ್ಟಡದ ಮೇಲ್ಛಾವಣಿ ಪದರು ಕೂಡ ಉದುರು ಬಿದ್ದಿದೆ. ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅಪಾಯ ಮಟ್ಟಕ್ಕೆ ತಲುಪಿರುವಂಥದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಸೊನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ದುಸ್ಥಿತಿ ಇದಾಗಿದೆ. ದಿನನಿತ್ಯ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳು ಜೀವ ಭಯದಲ್ಲಿದ್ದಾರೆ. ಈಗಾಗಲೇ ಕಟ್ಟಡದ ಹಿಂಬದಿ ಕುಸಿದು ಬಿದ್ದಿದೆ. ಅಧಿಕಾರಿಗಳು ಸುರಕ್ಷತಾ ಕ್ರಮ ಕೈಗೊಳ್ಳದೆ ಇರುವ ಅವ್ಯವಸ್ಥೆ ಇದಾಗಿದೆ. ಇನ್ನು ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿ ನಡೆಸ್ತಾ ಇದ್ದಾರೆ. ಬೇಜವಾಬ್ದಾರಿ ಆಡಳಿತ ಇದೆ. ಕುಸಿದು ಬೀಳುವ ಹಂತದಲ್ಲಿದ್ದರೂ ಕೂಡ ಗ್ರಾಮ ಪಂಚಾಯಿತಿ ಇವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಾಲಯ ಏನದ ಮೇಲ್ಛಾವಣಿ ಬೀಳೋ ಹಂತದಾಗ ಇಲ್ಲಿ ಸಿಬ್ಬಂದಿಗಳು ಏನದ ಸುಮಾರು 12 ಗಂಟೆ ಡ್ಯೂಟಿ ಮಾಡ್ತಾರೆ. ಒಂದೇ ಅನರ್ಥಕ್ಕೆ ಕಾರಣ ಆದರೆ ಕಾರಣಭೂತಿಗಳು ಯಾರಾಗ್ತಾರೆ? ಈ ಗ್ರಾಮದವರು ತಾವು ಸ್ಥಳೀಯರಿದ್ದೀರಿ, ಇದಕ್ಕೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಈ ವಿಷಯವಾಗಿ ಮಾತಾಡಬೇಕಂದ್ರೆ ಈ ದುಸ್ಥಿತಿಯಲ್ಲಿ ಇದ್ದು 3 ವರ್ಷ ಆಯಿತು. 3 ವರ್ಷದಿಂದ ಇದು ಎಕ್ಸ್ಟೆನ್ಷನ್ ಕಾಲದಾಗ ಒಂದ್ಸಲ ಇಟ್ಟು ಪಿಡಿಯೋದವ್ರು ಹೇಳಿದರು, ಅದು ಕೆಲಸ ಕಾಮಗಾರಿ ಆಗಿಲ್ಲ. ಮತ್ತು ಮಳ್ಳೆ ವರ್ಷನೂ ಮತ್ತೆ 30 ಲಕ್ಷ ರೂಪಾಯಿ ಕೆಲಸ ಕಾಮಗಾರಿ ಇಟ್ಟಿದ್ದೇವೆ ಸರ್, ಮಾಡ್ತೀವೋ ತಂದು ಅಧಿಕಾರಿಗಳು ಪಿಡಿಯೋದವರು, ಅವು ಕೆಲಸಗಳಾಗಿಲ್ಲ. ಇದು ದುಸ್ಥಿತಿ ಕಾರಣ ಆಗಿದೆ. ಆಮೇಲೆ ಯಾರು ಸಾರ್ವಜನಿಕ ಬಂದು ಪುನರಾವರ್ತಿ ಪರಿಸ್ಥಿತಿ ಇಲ್ಲ, ಅಲ್ಲಿ ಯಾರು ಬಿದ್ದು ಸಹಿಬೋದು ಅಂತ ಪರಿಸ್ಥಿತಿ. ಈ ಸಲ ಒಂದು ಸಲ ನಾವು ಪೇಪರ್ಗಳನ್ನು ಕೊಟ್ಟಿವಿ, 2 ಸಲ ನಾವು ಮನೆ ವ್ಯವಸ್ಥೆ ಮಾಡ್ಕೊಂಡು CSC ತೋರಿಸಿ ಇವತ್ತು ಸ್ಟ್ರೈಕ್ ಮಾಡಿ ಇಲ್ಲಿ ಯಾವುದೇ ಕೆಲಸಗಳು ಆಗಿಲ್ಲ. ಇದು ಬೇರೆ ಅಧಿಕಾರಿಗಳಿಗೆ ದಯವಿಟ್ಟು ತಾವು ಮೀಡಿಯಾ ಮುಖಾಂತರ ಮುಟ್ಟಿಸ್ರಿ, ಅವರಿಗೆ ಇದು ಗಮನ ಹರಿಸಿದಾಗ ಒಂದು ಒಳ್ಳೆಯ ಗ್ರಾಮ ಪಂಚಾಯತಿ ನಿರ್ಮಾಣ ಆಯ್ತಪ್ಪ, ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾವೊಂದು ಮನವಿ ಮಾಡ್ಕೊಡ್ತೀವಿ. ಸರ್, ಸಿದ್ದು ಸೊನ್ನ, ನಮ್ಮ ಕನಕಶ್ರೀ ಜಿಲ್ಲಾ ಉಪಾಧ್ಯಕ್ಷ.